ಸುಮಾರು 1 ಶತಮಾನದ ಹಿಂದೆ ಮೈಸೂರು ಅರಮನೆಯ ಮುಂದೆ 7 ವರ್ಷದ ಬಾಲಕನೊಬ್ಬ ಆಸೆಯಿಂದ ನಿಂತಿದ್ದ. ಅವನ ಆಸೆ ಕೇವಲ ಒಮ್ಮೆಯಾದರೂ ಆ ಅರಮನೆಯ ಒಳಾಂಗಣವನ್ನು ನೋಡುವುದಾಗಿತ್ತು. ಆದರೆ ಅರಮನೆಯ ರಾಜಮನೆತನಕ್ಕೆ ಮಾತ್ರ ಸೀಮಿತವಾಗಿತ್ತು. ಆ ಬಾಲಕ ಒಬ್ಬ ಸಾಮಾನ್ಯ ಕಚೇರಿ ಸೇವಕನ ಪುತ್ರನಾಗಿದ್ದ. ಹೀಗಾಗಿ ಅವನ ಆಸೆ ಅಂದು ಈಡೇರಲಿಲ್ಲ. ಆದರೆ ಅಂದು ಯಾರಿಗೂ ತಿಳಿದಿರಲಿಲ್ಲ, ಅದೇ ಬಾಲಕ ಮುಂದೆ ಇದೇ ಅರಮನೆಯಿಂದ ಪ್ರೇರಣೆ ಪಡೆದು ಜಗತ್ತಿನಾದ್ಯಂತ ಐಷಾರಾಮಿ ಹೋಟೆಲ್ ಸಾಮ್ರಾಜ್ಯವನ್ನು ಸೃಷ್ಟಿಸುತ್ತಾನೆ ಎಂದು. ಇದು ದಿ ಲೀಲಾ ಪ್ಯಾಲೇಸ್ ಹೋಟೆಲ್ ಸಮೂಹದ ಸಂಸ್ಥಾಪಕ ಕೃಷ್ಣನ್ ನಾಯರ್ ಅವರ ಜೀವನದ ಕತೆ. 1922ರಲ್ಲಿ ಕೇರಳದ ಕಣ್ಣೂರಿನ ಒಂದು ಪುಟ್ಟ ಗುಡಿಸಲಿನಲ್ಲಿ ಜನಿಸಿದ ಕೃಷ್ಣನ್ ಅವರಿಗೆ ಬಾಲ್ಯದಲ್ಲೇ ಶಿಕ್ಷಣದ ಮಹತ್ವ ಅರಿವಿತ್ತು. ಅವರ ಅಪ್ರತಿಮ ಶ್ರದ್ಧೆ ಮತ್ತು ಪ್ರತಿಭೆಯನ್ನು ಗಮನಿಸಿದ ಅಂದಿನ ಮಹಾರಾಜರು ಕೃಷ್ಣನ್ ಅವರ ಉನ್ನತ ಶಿಕ್ಷಣದ ಸಂಪೂರ್ಣ ವೆಚ್ಚವನ್ನು ತಾವೇ ಭರಿಸುವುದಾಗಿ ಘೋಷಿಸಿದರು. ಆದರೆ ವಿಧಿಯ ಆಟ ಬೇರೆಯೇ ಇತ್ತು. ಕುಟುಂಬದ ಆರ್ಥಿಕ ಬಿಕ್ಕಟ್ಟಿನ ಕಾರಣದಿಂದಾಗಿ 1942ರಲ್ಲಿ ತಮ್ಮ ಕಾಲೇಜು ಶಿಕ್ಷಣವನ್ನು ಅರ್ಧಕ್ಕೆ ನಿಲ್ಲಿಸಿ ಬ್ರಿಟಿಷ್ ಇಂಡಿಯನ್ ಆರ್ಮಿಗೆ ಸೇರಬೇಕಾಯಿತು. ಅಲ್ಲಿ ಅವರ ಕಾರ್ಯವು ಅತ್ಯಂತ ಗೌಪ್ಯವಾದ ಸಂದೇಶಗಳನ್ನು ಅರ್ಥೈಸಿ ಕೇಂದ್ರ ಕಚೇರಿಗೆ ರವಾನಿಸುವುದಾಗಿತ್ತು. ಜೀವನದಲ್ಲಿ ಮೊದಲ ಬಾರಿಗೆ ಅವರು ಆರ್ಥಿಕ ಭದ್ರತೆಯನ್ನು ಕಂಡುಕೊಂಡಿದ್ದರು ಮತ್ತು ತಮ್ಮ ಕುಟುಂಬವನ್ನು ಬೆಂಬಲಿಸುತ್ತಿದ್ದರು. ಆದರೆ ಅದೇ ಸಮಯದಲ್ಲಿ ಕೇರಳದಲ್ಲಿ ಭೀಕರ ಬರಗಾಲ ಕಾಣಿಸಿಕೊಂಡಿತು. ಸುಮಾರು 40,000 ಜನರು ಹಸಿವಿನಿಂದ ಸಾವನ್ನಪ್ಪಿದ್ದರು. ಒಂದೆಡೆ ಸೈನ್ಯದ ನೆಲೆಯಲ್ಲಿ 3 ಹೊತ್ತಿನ ಸುಗ್ರಾಸ ಭೋಜನ ಲಭ್ಯವಿದ್ದರೆ, ಇನ್ನೊಂದೆಡೆ ತನ್ನ ಹಳ್ಳಿಯ ಜನರು ಪ್ರಾಣ ಬಿಡುತ್ತಿರುವುದು ಅವರ ಮನಸ್ಸನ್ನು ತುಂಬಾ ನೋಯಿಸಿತು. ತನ್ನ ಜನರ ಸಂಕಷ್ಟಕ್ಕೆ ಸ್ಪಂದಿಸಲು ಅವರು ಸೈನ್ಯದ ಕೆಲಸಕ್ಕೆ ರಾಜೀನಾಮೆ ನೀಡಿ ಹಳ್ಳಿಗೆ ಮರಳಿದರು. ಇದು ಅವರ ಅಪ್ರತಿಮ ಮಾನವೀಯತೆಗೆ ಸಾಕ್ಷಿ. ಈ ಮಹಾನ್ ವ್ಯಕ್ತಿಯ ಪಯಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ. ಜೈ ಹಿಂದ್, ಜೈ ಕರ್ನಾಟಕ. ಜೈ ಭಾರತ ಜನನಿಯ ತನುಜಾತೆ